ನಮಸ್ಕಾರ ಸ್ನೇಹಿತರೆ. ಪತಿ ಪತ್ನಿ ಸೇರಿದ ಮರುದಿನ ಈ ನಿಯಮಗಳನ್ನು ತಪ್ಪದೇ ಪಾಲಿಸಬೇಕು. ಗಂಡ ಹೆಂಡತಿಯ ಪ್ರೀತಿಯು ಅತಿ ಅಮೂಲ್ಯವಾದದ್ದು. ಈ ಪ್ರೀತಿಯಲ್ಲಿ ಶಾರೀರಿಕ ಸಂಬಂಧ ಎನ್ನುವುದು ಬಹಳ ಮುಖ್ಯವಾದ ವಿಷಯ. ಇದು ಕೇವಲ ಗಂಡ ಹೆಂಡತಿಯ ಶಾರೀರಿಕ ಸುಖಕ್ಕಾಗಿ ಅಲ್ಲದೆ ಅವರಿಬ್ಬರ ನಡುವಿನ ಅನುಬಂಧ, ಪ್ರೇಮ, ಹೊಂದಾಣಿಕೆ, ತಾಳ್ಮೆ, ಜೀವನದಲ್ಲಿ ಏಳಿಗೆಗೆ, ಮಾನಸಿಕ ಪ್ರಶಾಂತತೆಗೂ ಕೂಡ ಕಾರಣವಾಗುತ್ತದೆ. ಗಂಡ ಹೆಂಡತಿ ಸೇರಿದ ಮರುದಿನ ಗೊತ್ತಿದ್ದು ಗೊತ್ತಿಲ್ಲದೆಯೇ ಇಂತಹ ತಪ್ಪುಗಳು ಮಾಡುತ್ತಾರೆ. ಮರುದಿನ ಎದ್ದು ಯಾವ ನಿಯಮ ಪಾಲಿಸಬೇಕು? ತಲೆ ಸ್ನಾನ ಮಾಡದೆ ದೇವರ ಮುಂದೆ ದೀಪ ಬೆಳಗಿಸಬಹುದಾ? ಸ್ನಾನ ಮಾಡದೆ ಹೊರಗಡೆ ಹೋಗಬಹುದಾ? ಮಂಚನ ಮೇಲಿದ್ದ ಬೆಡ್ಶೀಟನ್ನು ಏನು ಮಾಡಬೇಕು? ಸೇರಿದ ನಂತರ ಸ್ನಾನ ಮಾಡದೆಯೇ ಮನೆಯ ಕೆಲಸಗಳನ್ನು ಮಾಡಬಹುದಾ? ಈ ರೀತಿಯ ಎಷ್ಟೋ ಸಂದೇಶಗಳಿಗೆ ಉತ್ತರ ಎಷ್ಟೋ ಜನರಿಗೆ ಗೊತ್ತಿರುವುದಿಲ್ಲ. ಮನೆಯಲ್ಲಿ ಹಿರಿಯರಿದ್ದರೆ ಇಂತಹ ಗೊಂದಲಗಳಿಗೆ ಉತ್ತರ ಸಿಗುತ್ತದೆ. ಮನೆಯಲ್ಲಿ ಯಾರೂ ಸಹ ತಿಳುವಳಿಕೆ ಹೇಳುವವರು ಇಲ್ಲವೆಂದರೆ ತಮಗೆ ಅನ್ನಿಸಿದ ಹಾಗೆ ಜೀವನ ನಡೆಸುತ್ತಾರೆ. ಆದರೆ ಈ ರೀತಿ ಯಾವಾಗಲೂ ಮಾಡಬಾರದು. ಮನೆಯಲ್ಲಿ ಪುರುಷರು ತಲೆ ಸ್ನಾನ ಮಾಡಿಯೇ ದೀಪಾರಾಧನೆ ಮಾಡಬೇಕು. ಪುರುಷರು ಕೇವಲ ಮೈಗೆ ಸ್ನಾನ ಮಾಡಬಾರದು. ಹೆಂಡತಿ ದೇವರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡಿದ್ದರೂ ಸಹ ಗಂಡನಾದವನು ತಲೆ ಸ್ನಾನ ಮಾಡಿಯೇ ದೇವರಿಗೆ ನಮಸ್ಕಾರ ಮಾಡಬೇಕು. ಆದರೆ ಸ್ತ್ರೀಯರು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಸ್ತ್ರೀಯರು ವಾರಕ್ಕೆ 2 ದಿನ ನಿಗದಿಪಡಿಸಿಕೊಂಡು ತಲೆ ಸ್ನಾನ ಮಾಡಬೇಕು. ಮುಖ್ಯವಾಗಿ ಬರುವ ಸಂದೇಹ ಏನೆಂದರೆ, ಗಂಡ ಹೆಂಡತಿ ಸೇರಿದ ಮರುದಿನ ದೇವರ ಮುಂದೆ ದೀಪ ಹಚ್ಚುವಾಗ ಸ್ತ್ರೀಯರು ತಲೆ ಸ್ನಾನ ಮಾಡಿರಬೇಕಾ? ಇಲ್ಲ, ಸ್ತ್ರೀಯರು ಪ್ರತಿನಿತ್ಯ ತಲೆ ಸ್ನಾನ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಮುಖ್ಯವಾದ ಪೂಜೆಗಳು ಇದ್ದಾಗ, ಮನೆಯಲ್ಲಿ ಏನಾದರೂ ವ್ರತಗಳನ್ನು ಮಾಡುವಾಗ ಅಥವಾ ದೇವರಿಗೆ ಹರಕೆ ಅಥವಾ ಮುಡುಪು ಕಟ್ಟುವ ದಿನಗಳಲ್ಲಿ, ಹಬ್ಬಗಳ ಸಮಯದಲ್ಲಿ ಮಾತ್ರ ಸ್ನಾನವನ್ನು ಮಾಡಬೇಕು. ಹಾಗೆಯೇ ನೀವು ಪ್ರತ್ಯೇಕವಾಗಿ ವಾರ ಒಪ್ಪತ್ತು ಅಂದರೆ ಕೆಲವರು ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ ಹೀಗೆ ನಿಮಗೆ ಇಷ್ಟವಾದ ದೇವರ ಆರಾಧನೆ ಮಾಡಲು, ಉಪವಾಸ ಮಾಡಲು ಮೀಸಲಿಡುವ ದಿನಗಳಂದು ತಲೆ ಸ್ನಾನ ಮಾಡಿದರೆ ಸಾಕು. ನಿತ್ಯವೂ ತಲೆ ಸ್ನಾನ ಮಾಡಲೇಬೇಕೆಂದು ಸ್ತ್ರೀಯರಿಗೆ ಯಾವುದೇ ನಿಯಮವೂ ಇರುವುದಿಲ್ಲ. ಏಕೆ ನಿತ್ಯ ದೇವರಿಗೆ ಕೈ ಮುಗಿಯುವಾಗ, ದೀಪಾರಾಧನೆ ಮಾಡುವಾಗ ಸ್ತ್ರೀಯರು ತಲೆ ಸ್ನಾನ ಮಾಡಬಾರದು? ವಾರಕ್ಕೆ 2 ಸಲವೇ ತಲೆ ಸ್ನಾನ ಮಾಡಬೇಕು ಎಂಬ ಪ್ರಶ್ನೆಗೆ ಉತ್ತರ ಏನೆಂದರೆ, ಸ್ತ್ರೀಯರು ಹಣೆಗೆ ಕುಂಕುಮ ಇಟ್ಟರೆ ಸಾಕ್ಷಾತ್ ಗಂಗಾದೇವಿಯನ್ನೇ ತಮ್ಮ ಹಣೆಯಲ್ಲಿ ಧರಿಸಿದಷ್ಟು ಪವಿತ್ರತೆ ಇರುತ್ತದೆ. ಸ್ತ್ರೀಯರ ಹಣೆಯನ್ನು ಗಂಗಾದೇವಿಯ ಪವಿತ್ರ ಸ್ಥಾನವಾಗಿ ಪರಿಗಣಿಸಲಾಗುತ್ತದೆ. ಆದ್ದರಿಂದ ತಲೆ ಸ್ನಾನವನ್ನು ಸ್ತ್ರೀಯರು ಗಂಡನ ಜೊತೆ ಸೇರಿದಾಗಲೆಲ್ಲ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಕೇವಲ ಮೈ ಸ್ನಾನ ಮಾಡಿದರೆ ಸಾಕು. ಸ್ತ್ರೀಯರು ಮೈ ಸ್ನಾನ ಮಾಡಿದಾಗ ಮರೆಯದೆ ಹಣೆಗೆ ಮೊದಲು ಕುಂಕುಮದ ಬೊಟ್ಟಿಟ್ಟು, ಕೆನ್ನೆಗೆ ಅರಿಶಿನ ಹಚ್ಚಿ, ನಂತರ ದೇವರ ಮನೆ ಪ್ರವೇಶಿಸಿ ದೇವರ ವಿಗ್ರಹ, ಫೋಟೋಗಳನ್ನು ಮುಟ್ಟದೆ ದೀಪಾರಾಧನೆ ಮಾಡಿ ಭಕ್ತಿಯಿಂದ ಕೈ ಮುಗಿದು ದೇವರ ಮನೆಯಿಂದ ಹೊರಬರಬೇಕು. ಗಂಡ ಹೆಂಡತಿ ಸೇರಿದ ಮರುದಿನ ಮನೆಯನ್ನು ಒರೆಸಬೇಕು. ದೇವರ ಕೋಣೆ ಒಂದನ್ನು ಬಿಟ್ಟು ಉಳಿದ ಎಲ್ಲ ಕೋಣೆಗಳಿಗೂ ಮನೆ ಒರೆಸುವ ನೀರಿಗೆ ಅರಿಶಿನ ಬೆರೆಸಿ ಆ ನೀರಿನಿಂದ ಮನೆ ಒರೆಸಬೇಕು. ನಂತರ ದೇವರ ಮುಂದೆ ದೀಪಾರಾಧನೆ ಮಾಡಬೇಕು. ಗಂಡ ಹೆಂಡತಿ ಸೇರಿದ ಮರುದಿನ ಸ್ನಾನ ಮಾಡಿ ಮನೆ ಒರೆಸಬೇಕಾ ಅಥವಾ ಮನೆ ಒರೆಸಿ ಸ್ನಾನ ಮಾಡಬೇಕಾ? ನೀವು ಬೆಳಗ್ಗೆ ಎದ್ದ ತಕ್ಷಣ ಮನೆ ಒಳಗೆ ತಿರುಗದೆ ಮೊದಲು ಸ್ನಾನದ ಮನೆಗೆ ಹೋಗಿ ಸ್ನಾನ ಮಾಡಿ ಹೊರಬಂದು ನಂತರ ಮನೆಯ ಶುದ್ಧಿಯನ್ನು ಮಾಡಬೇಕು. ಸೇರಿದ ಮರುದಿನ ಸ್ನಾನ ಮಾಡದೆಯೇ ಮನೆ ಒಳಗೆ ಓಡಾಡಬಾರದು. ಇನ್ನು ಗಂಡ ಹೆಂಡತಿ ಮಲಗಿದ ಮಂಚದ ಮೇಲೆ ಹಾಸಿರುವ ಬೆಡ್ಶೀಟನ್ನು ನಿತ್ಯವೂ ಬದಲಿಸಬೇಕಾ? ಬೇಡ. ಆ ಬೆಡ್ಶೀಟನ್ನು ಮಡಚಿ ದಿಂಬಿನ ಕೆಳಗೋ ಅಥವಾ ಒಂದು ಪ್ರತ್ಯೇಕವಾದ ಜಾಗದಲ್ಲೂ ಇಡಬೇಕು. ನಂತರ ಹಾಸಿಗೆಯ ಮೇಲೆ ಹಾಗೂ ಮನೆಯ ಎಲ್ಲ ಮೂಲೆಗಳಿಗೂ ಅರಿಶಿನದ ನೀರನ್ನು ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು. ಮಕ್ಕಳು ಮಲಗುವ ಜಾಗದಲ್ಲಿ ಗಂಡ ಹೆಂಡತಿ ಯಾವುದೇ ಕಾರಣಕ್ಕೂ ಸೇರಬಾರದು. ಅದು ಮಕ್ಕಳಿಗೆ ಹೆಚ್ಚು ನಕಾರಾತ್ಮಕ ಶಕ್ತಿಯನ್ನು ತಂದೊಡ್ಡುತ್ತದೆ. ಮಕ್ಕಳಿಗೆ ಅನಾರೋಗ್ಯ, ಹೇಳಿದ ಮಾತನ್ನು ಕೇಳುವುದಿಲ್ಲ, ಮೊಂಡುತನ ಹೆಚ್ಚುತ್ತದೆ. ದಂಪತಿಗಳು ಸೇರಿದ ಮರುದಿನ ಸ್ನಾನ ಮಾಡದೆಯೇ ಅಡುಗೆ ಮನೆಗೆ ಪ್ರವೇಶ ಮಾಡಬಾರದು. ಇದು ಪರಮ ದರಿದ್ರ. ಸ್ನಾನ ಹಾಗೂ ಮನೆಯ ಶುಚಿ ಆದ ಮೇಲೆಯೇ ಅಡುಗೆ ಮನೆಗೆ ಹೋಗಬೇಕು. ರಾತ್ರಿ ಮಲಗುವ ಮುನ್ನವೇ ಅಡುಗೆ ಮನೆಯಲ್ಲಿನ ಪಾತ್ರೆಯೆಲ್ಲ ತೊಳೆದು ಗ್ಯಾಸ್ ಸ್ಟೌವನ್ನು ಕೂಡ ಕ್ಲೀನ್ ಮಾಡಿರಬೇಕು.
ಮನೆಯಲ್ಲಿ ಹಿರಿಯರು ಮಾತ್ರ ನಿತ್ಯ ದೀಪಾರಾಧನೆ ಮಾಡ್ತಾರೆ. ನಾವು ನೇರವಾಗಿ ಹೋಗಿ ದೇವರಿಗೆ ಕೈ ಮುಗಿದು ನಮ್ಮ ಕೆಲಸ ಕಾರ್ಯಗಳಿಗಷ್ಟೇ ಹೋಗುವುದು ಎಂದರೆ ಮೊದಲು ಸ್ನಾನ ಮಾಡಿಯೇ ಮನೆಯಲ್ಲಿ ಓಡಾಡಬೇಕು. ಸೇರಿದ ಮರುದಿನ ನಾವು ಪೂಜೆ ಮಾಡುವುದಿಲ್ಲ ಎಂದು ಬೇಕಾಬಿಟ್ಟಿ ಮನೆಯಲ್ಲಿ ತಿರುಗಾಡಬಾರದು. ಇಂತಹ ನೀವು ತಿಳಿಯದ ಅನೇಕ ವಿಷಯಗಳನ್ನು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತಾ ಇದ್ದೇವೆ. ಸೊ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.